ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ಮಟನ್ ಚಾಪ್ಸ್ ತೋರಿಸ್ತಾ ಇದ್ದೀನಿ. ಒಂದು 1/4 kg ಮಟನ್ನ ಒಂದು 4 ವಿಷಲ್ ಬರ್ಸಿಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 2 ಚಿಲ್ಲೀಸು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 1/2 ಈರುಳ್ಳಿ, ಒಂದು 2 ಪೀಸ್ ಅಂದರೆ ಒಂದು ಚಿಕ್ಕ ಪೀಸು ತೆಂಗಿನಕಾಯಿ ಮತ್ತು ಮೆಣಸು ಮೇಯ್ನ್ ಇದಕ್ಕೆ. ಇಷ್ಟನ್ನ ಇಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ನೋಡಿ ಜಾರಲ್ಲಿ ಸೇರಿಸ್ಕೊಂಡಿದ್ದೀನಿ. ಜಾರಲ್ಲಿ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. 1/2 ಆನಿಯನ್, ನಾನು 1/4 kg ತೊಗೊಂಡಿರೋದ್ರಿಂದ 1/2 ಆನಿಯನ್ ಹಾಕಿದ್ರೆ ಸಾಕು. ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡಾಗ ನೀವು ಜಾಸ್ತಿ ಸೇರಿಸ್ಕೊಳ್ಳಿ. 2 ಆನಿಯನ್ನು ಈ ಥರ ಸೇರಿಸ್ಕೊಳ್ಳಿ. ಒಂದು ಅರ್ಧ kg ಈ ಥರ ತೊಗೊಂಡ್ರೆ ನೋಡಿ. ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡು ಆಯಿಲು ಸೇರಿಸ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಬೆಂದಿದೆ, ಆಲ್ರೆಡಿ ಮಟನ್ ಬೆಂದಿದೆ. ಒಂದೆರಡು ಲವಂಗ, ಜಾಸ್ತಿ ಇದಕ್ಕೂ ಏನು ಬೇಕಾಗಿಲ್ಲ. ಲವಂಗ, ಒಂದು ಏಲಕ್ಕಿ, 1-2 ಪೀಸ್ ಚಕ್ಕೆ ಸೇರಿಸ್ಕೊಳ್ಳೋಣ. ಇದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಮಿಕ್ಸ್ ಮಾಡೋಣ. ನಾನು ನಿಮ್ಗೆ ಯಾವಾಗಲೇ ಆನಿಯನ್ ತೋರಿಸ್ದೆ ಅಲ್ವಾ, ಒಂದು 1/2 ಆನಿಯನ್ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಮಟನ್ ಚಾಪ್ಸ್ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅನ್ನದಲ್ಲಿ ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ಇರುತ್ತೆ. ನೀವು ಮಾಡಿ ನೋಡಿ. ತುಂಬ ಸಿಂಪಲ್ ಆಗಿದೆ. ನಾನು ಕಮ್ಮಿ ಇರೋದ್ರಿಂದ ಬರೀ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಮಟನ್ ಕಮ್ಮಿ ಇದೆ ಅಲ್ವಾ, ಆದ್ದರಿಂದ ನೋಡಿ ಆಯಿಲಲ್ಲಿ ಫ್ರೈ ಆಗ್ತಾ ಇದೆ. ಒಂದು ಚಿಕ್ಕ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು, ಇಲ್ಲ ದೊಡ್ಡದಾದರೆ ಒಂದು 1/2 ಟೊಮೆಟೊ ಆದರೆ ಸಾಕು. ಇವಾಗ ಆಯಿಲಲ್ಲಿ ಆನಿಯನ್ ಫ್ರೈ ಆಗ್ತಾ ಇದೆ. ಇದು ಬೇಗ ಆಗಿಬಿಡುತ್ತೆ. ನೀವು ಮಟನ್ ಬೇಯಿಸಿಟ್ಕೊಂಡಿರೋದ್ರಿಂದ ಬೇಗ ಆಗಿಬಿಡುತ್ತೆ. ನಾನು ಸಾಂಗ್ ಹಾಡೋಣ ಅಂತ ಅಂದ್ಕೊಂಡೆ. ಇವತ್ತು ನನ್ನ ವಾಯ್ಸ್ ಸರಿ ಇಲ್ಲ, ಆದ್ದರಿಂದ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ರೆಸಿಪಿ ಮಾಡುವಾಗ ನಾನು ಒಂದು ಸಾಂಗ್ ಹಾಡ್ತೀನಿ. ತುಂಬ ದಿನ ಆಯಿತು ನಾನು ಸಾಂಗ್ ಹೇಳಿ. ನೋಡಿ ಇವಾಗ ಈರುಳ್ಳಿ ಬೇಯ್ತಾ ಇದೆ, ಆಯಿಲಲ್ಲಿ ಫ್ರೈ ಆಗ್ತಾ ಇದೆ. ಇವಾಗ ನೋಡಿ ದೊಡ್ಡದಾಗಿತ್ತು ಟೊಮೆಟೊ, ನಾನು 1/2 ಟೊಮೆಟೊ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊತೀನಿ. ಪೀಸ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಳ್ಳೋಣ. ಅಷ್ಟೇ ಸಾಕು. 1/4 kg ಇರೋದ್ರಿಂದ ತುಂಬ ಟೊಮೆಟೊ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಫ್ರೈ ಆಗ್ತಾ ಇದೆ, ಟೊಮೆಟೊನು ಫ್ರೈ ಆಗ್ತಾ ಇದೆ. ನಾನು ತುಂಬ ದಿನದಿಂದ ಒಂಬಿಸಿಲು ಫಿಲಮ್ದು ಜೀವವೀಣೆ ಸಾಂಗ್ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಲ್ಲೇ ಆಡ್ತೀನಿ ನೋಡಿ. ಗ್ರೈಂಡ್ ಮಾಡೋಕ್ಕೆ ಅದನ್ನೆಲ್ಲ ಜಾರಲ್ಲಿ ಸೇರಿಸ್ಕೊಂಡು ರುಬ್ಬಿಟ್ಟು, ಪುದೀನ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ರುಬ್ಬಿಟ್ಟು ಇವಾಗ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕಲ್ವ, ಗಟ್ಟಿಯಾಗೇ ಇರಬೇಕು. ಜಾರು ಸ್ವಲ್ಪ ತೊಳಿತೀವಲ್ವ, ಅದ್ರ ನೀರನ್ನ ಮಾತ್ರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಈ ಮಸಾಲೆ ಬೇಯೋದಕ್ಕೆ. ನೋಡಿ ಅರಿಶಿನ ಸ್ವಲ್ಪ ಸೇರಿಸ್ಕೊಳ್ಳೋಣ. ಮಸಾಲೆನ ಇದೇ ಆಯಿಲಲ್ಲಿ ಫ್ರೈ ಮಾಡ್ತಾ ಇರಬೇಕು. ಲಾಸ್ಟಲ್ಲಿ ನಾವು ಮಟನ್ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಮಾಡಿ ನೋಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ನನಗೆ ಹೇಳಿ. ಸಖತ್ತಾಗಿರುತ್ತೆ ಟೇಸ್ಟು. ನಮ್ಮ ಅಮ್ಮ ಮಾಡ್ತಾಯಿದ್ರು. ಇದಕ್ಕೆ ಚಾಪ್ಸಿಗೆ ಸೈಡಲ್ಲಿ ಎಗ್ಗನ್ನು ಮತ್ತು ಆನಿಯನ್ನು ಇಟ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಒಂದು ಪೀಸ್ ಲೆಮನ್ ನೋಡಿ ಜಾರ್ ಅಲ್ಲಿ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದರಲ್ಲೇ ಈ ಮಸಾಲೆ ಬೇಯಬೇಕು. ಇದರಲ್ಲಿ ಏನು ಜಾಸ್ತಿ ಮಸಾಲೆ ಏನೂ ಇಲ್ಲ, ನಾನು ತೋರಿಸಿದಷ್ಟೇ. ಹಾಗೆ ಕುದೀತಾ ಇದೆ ನೋಡಿ. ಇವಾಗ ಅದು ಸ್ವಲ್ಪ ಬೆಂದ ಮೇಲೆ ನಾನು ಮಟನ್ ಸೇರಿಸ್ಬಿಡ್ತೀನಿ. ಮಟನ್ ಒಂದು 4 ವಿಷಲ್ ಬರ್ಸ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಒಂಚೂರು ಈರುಳ್ಳಿನ ಹಾಕಿ ಹುರಿದ್ಬಿಟ್ಟು ವಿಷಲ್ ಬರ್ಸ್ಕೊಂಡಿದ್ದೀನಿ. ಇವಾಗ ಇದರಲ್ಲೇ ಅದನ್ನು ಹುರಿಬೇಕು. ಇದನ್ನು ಮಟನ್ ಚುಕ್ಕ ಅಂತ ಹೇಳ್ತಾರೆ ತಮಿಳ್ನಾಡು ಕಡೆ. ನಾವು ಮಟನ್ ಚಾಪ್ಸ್, ಇದು ತುಂಬ ಗಟ್ಟಿಯಾಗಿ ಮಾಡಿದ್ದೀನಿ ಚಾಪ್ಸ್ ಅಂದರೆ.
ಫುಲ್ಲು ಡ್ರೈ ಆಗಿರುತ್ತೆ. ನಾವು ರೈಸಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ಸ್ವಲ್ಪ ಲಿಕ್ವಿಡ್ ಆಗಿ ಮಾಡ್ತಾರೆ, ನಾನು ತುಂಬ ಗಟ್ಟಿಯಾಗೇ ಮಾಡ್ತಾ ಇದ್ದೀನಿ. ಆ ಮಸಾಲೆ ಇದೆ ಅಲ್ವಾ ನಾನು ಯೂಸ್ ಮಾಡಿರೋದು, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ನೋಡಿ ಸ್ವಲ್ಪ ಒಂದು ಅರ್ಧ ಸ್ಪೂನು ನಾನು ಮೆಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಣಸೆ ಇದಕ್ಕೆ ಮೇಯ್ನು. ಮೆಣಸು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟೆ. ಈ ಮಸಾಲನಲ್ಲೇ ನಾವು ರೈಸು ತಿಂದ್ಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಇದಕ್ಕೂ ಸ್ವಲ್ಪ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನೋಡಿ ಹೇಗೆ ಬಂದಿದೆ, ಸಖತ್ತಾಗಿ ಬಂದಿದೆ. ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಇದನ್ನು ನಾನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಜಾಸ್ತಿ ಮಾಡುವಾಗ ತೋರಿಸಿರೋ ಐಟಮ್ಗಳನ್ನ ನೀವು ಜಾಸ್ತಿಯಾಗಿ ಸೇರಿಸ್ಕೊಳ್ಳಿ ಅಷ್ಟೇ. ಇದು ನಾನು ಕಮ್ಮಿ ಮಾಡಿರೋದ್ರಿಂದ ನಾನು ಕಮ್ಮಿಯಾಗೆ ಸೇರಿಸ್ಕೊಂಡಿದ್ದೀನಿ. ನೀವು ಮಾಡಿ ನೋಡಿ, ಇದು ಸಖತ್ತಾಗಿರುತ್ತೆ ಮಟನ್ ಚಾಪ್ಸು. ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ, ಕಮೆಂಟ್ ಮಾಡಿಪ್ಪ. ಥ್ಯಾಂಕ್ ಯು.